ಹಾಯ್ ನಮಸ್ತೆ. ತಿಮ್ಮಪ್ಪನ ದೇವಸ್ಥಾನದಲ್ಲಿ ಯಾವ ಥರ ನಾವು ಅಲ್ಲಿ ಹೋಗಿ ಸ್ವಚ್ಛ ಕಾಪಾಡ್ಬೋದು, ನಮ್ಮ ಕೈಲಾದಷ್ಟು ಯಾವ ಥರ ಇರ್ಬೋದು ಅನ್ನೋದಕ್ಕೆ ನನ್ನ ಅನುಭವದ ಒಂದು ಹೇಳ್ತೀನಿ. ಆದಷ್ಟು ಚಪ್ಪಲಿ ಹಾಕ್ಕೊಂಡು ಹೋಗೋದು ಅವಾಯ್ಡ್ ಮಾಡಿ. ಅದು ಅಷ್ಟು ಶ್ರೇಷ್ಠ. ಬೆಟ್ಟದ ಮೇಲೆ ಚಪ್ಪಲಿ ಹಾಕ್ಕೊಂಡು ಹೋಗ್ದಿರೋದು ತುಂಬಾ ಶ್ರೇಷ್ಠ. ಇದು ನನ್ನ ಅನಿಸಿಕೆ ಮತ್ತು ನಿಮ್ಮ ಇಷ್ಟ. ಯಾಕಂದರೆ 7 ಬೆಟ್ಟದ ಒಡೆಯ ಅಲ್ಲಿ ಸಂಚಾರ ಮಾಡ್ತಾನೆ ಅಂತ ಒಂದು ಪ್ರತೀತಿ ಇದೆ. ಎಲ್ಲರೂ ಅನುಭೂತಿನೂ ಪಡೆದಿದ್ದಾರೆ. ಯಾಕಂದರೆ ಎಷ್ಟೋ ಜನ ರೂಮ್ ಮಾಡಲ್ಲ, ಗಮನಿಸ್ತೀವಿ ನಾವು, ರೂಮ್ ಮಾಡಲ್ಲ, ದೇವಸ್ಥಾನದ ಮುಂದೆನೇ ಮಲ್ಕೋತಾರೆ. ಅಯ್ಯಪ್ಪ ಏನೋ ಸಂಚಾರ ಮಾಡೋ ಒಂದು ಒಂಚೂರು ಆ ಥರ ಏನೋ ಒಂದು ನಮಗೂ ಅಯ್ಯಪ್ಪನ ಅನುಭೂತಿ ಸಿಗುತ್ತೆ ಅಂತ ತುಂಬ ಜನ ನಾವು ನೋಡಿರೋ ಪ್ರಕಾರ ಆ ದೇವಸ್ಥಾನದ ಮುಂದೆ ಮಲ್ಕೋತಾರೆ. ಖುಷಿ, ನಮಗೂ ಇಷ್ಟ ದೇವಸ್ಥಾನದ ಮುಂದೆ ಮಲ್ಕೋಬೇಕು ಅಂತ ನಾವು ಟ್ರೈ ಮಾಡ್ತಾಯಿದ್ದೀವಿ. ಯಾವತ್ತಾನ ಒಂದು ದಿವಸ ಹೋಗೋಣ ಅಂತ ನಾವೆಲ್ಲ ಗ್ರೂಪು ತಿರುಪತಿಗೆ ಸೇವೆಗೆ ಹೋದಾಗ ಅಂದ್ಕೊಂಡಿದ್ದೀವಿ. ಮತ್ತು ಈ ಬೀಡಿ, ಸಿಗರೇಟು, ಗುಟ್ಕಾ ಐಟಮು, ಎಲೆ ಅಡಿಕೆ, ಕಡ್ಡಿ ಪುಡಿ ಆ ಥರ ಎಲ್ಲನೂ ಅಲ್ಲಿ ಮೇಲ್ಗಡೆ ಬ್ಯಾನು. ಪ್ಲಾಸ್ಟಿಕ್ ವಾಟರ್ ಬಾಟ್ಲು ಎಲ್ಲ ಬ್ಯಾನ್ ಮಾಡಿದ್ದಾರೆ. ಏನು ಅಂದರೆ ಹೋಗೋವಾಗ ಅಲ್ಲಿ ಚೆಕ್ ಮಾಡಿ ಕಳಿಸ್ತಾರೆ ನಮಗೆ, ಅಷ್ಟು ಬಿಗಿಯಾಗಿ ಚೆಕ್ ಇರುತ್ತೆ. ಆದರೆ ಒಬ್ಬೊಬ್ಬರು ಮುಚ್ಚಿಟ್ಕೊಂಡು ಈ ಸಿಗರೇಟ್ನಾಗಲಿ ಗುಟ್ಕಾನಾಗಲಿ ತೊಗೊಂಡೋಗ್ತಾರೆ. ಇದು ತಪ್ಪು. ಯಾಕಂದರೆ ಒಂದು ದಿವಸ 2 ದಿವಸ ಅಲ್ಲಿ ಒಂದೇ ದಿವಸ ತುಂಬ ಜನ ಇರೋದು. ಅಷ್ಟು ನಿಮ್ಗೆ ಅವಾಯ್ಡ್ ಮಾಡೋಕ್ಕಾಗಿಲ್ಲ ಅಂದರೆ ಹೇಗೆ ಹೇಳ್ರಿ? ನಾವು ಹೋಗ್ತಾ ಇರೋದೇನು ತಿಮ್ಮಪ್ಪನ ದೇವ್ರನ್ನ ನೋಡೋಕ್ಕೆ, ಅವನ ಅನುಭೂತಿ ಪಡೆಯೋಕ್ಕೆ. ಮತ್ತು ಏನಕ್ಕಂದರೆ ಅಲ್ಲಿ ಮೇಲ್ಗಡೆ ಎಲ್ಲಂದ್ರೂ ಅಲ್ಲಿ ಉಗಿತಾರೆ, ಗುಟ್ಕಾ ಹಾಕ್ಕೊಂಡಿರೋರು, ಸಿಗರೇಟ್ ಸೇದು ಎಲ್ಲಂದ್ರೆ ಅಲ್ಲಿ ಬಿಸಾಕ್ತಾರೆ. ನಮ್ಮಪ್ಪ ಮತ್ತು ಅಲ್ಲಿ ನಾಯಿ ಒಂದು ಇಲ್ಲ. ನೀವು ಹೋದಾಗ ಅಬ್ಸರ್ವ್ ಮಾಡಿ, ನಾಯಿ ಏನೋ ಅಕಸ್ಮಾತ್ ಯಾವ ಕಡೆಯಿಂದಾದ್ರೂ ಮೇಲೆ ಬಂದ್ರೂ ತಕ್ಷಣ ಹಿಡ್ಕೊಂಡು ಕೆಳಗಡೆ ಬಿಡ್ತಾರೆ. ಯಾಕಂದರೆ ಅದೆಲ್ಲನ ಗಲೀಜು ಮಾಡಿಬಿಡುತ್ತೆ ಅಂತ. ಆ ಯಪ್ಪನ ಸಂಚಾರ ಇದೆ ಅಂತಲೇ ಅಷ್ಟು ಸ್ವಚ್ಛತೆ. ಹಾಗಾಗಿ ನಾವು ಮಾಡೋದು ತಪ್ಪಲ್ವಾ? ಮತ್ತು ಎಲ್ಲಂದ್ರಲ್ಲಿ ಉಗ್ಗೋದು, ಎಲ್ಲಂದ್ರಲ್ಲಿ ಸೀನೋದು, ದಯವಿಟ್ಟು ಈ ಥರ ಎಲ್ಲ ಮಾಡಬೇಡಿ. ನಾವು ಹೋಗೋದು ಏನು ಕೇಳ್ರಿ, ಅಯ್ಯಪ್ಪನ ಅನುಭೂತಿ ಪಡೆಯೋಕ್ಕೆ. ಮತ್ತೆ ಕರ್ಮನ ಯಾಕೆ ಹೊತ್ಕೊಂಬರ್ಬೇಕು ಅಲ್ವಾ? ಊರಾಗ ಇದೆಲ್ಲ ಅವಾಯ್ಡ್ ಮಾಡಿ. ಒಂದು ದಿವಸ ಬಿಟ್ಬಿಡಿ. ನೀವು ಸಿಗರೇಟ್ ಸೇರ್ತಾ ಇದ್ದೀರಾ, ಬಿಟ್ಬಿಡಿ. ಏನು ನಾವು ಆ ದೇವ್ರಿಗೋಸ್ಕರ ಒಂದು ದಿವಸ ಬಿಡೋಕ್ಕಾಗಲ್ವ? ಗುಟ್ಕಾ ಏನು ಮೇಲ್ಗಡೆ ಮಾರಲ್ಲ. ನೀವು ಅದನ್ನೆಲ್ಲ ಅವಾಯ್ಡ್ ಮಾಡಿ. ಆದಷ್ಟು 2 ದಿವಸ ಪ್ಲ್ಯಾನ್ ಮಾಡ್ಕೊಳ್ಳಿ. ಒಂದು ದಿವಸ ದೇವ್ರ ದರ್ಶನ ಮಾಡ್ಕೊಳ್ಳಿ, ಒಂದು ದಿವಸ ದೇವ್ರ ಮುಂದೆ ಹೋಗಿ ಕುತ್ಕೊಂಡು ದೇವಸ್ಥಾನದ ಮುಂದೆ ಬೆಳಗ್ಗೆ ಎಲ್ಲ ಅಲ್ಲಿ ಸುತ್ತು ಸೈಡ್ ಸೀನ್ ನೋಡ್ಕೊಂಬಂದು ಮಧ್ಯಾಹ್ನ ಅಲ್ಲೋ ಒಂದು 4 ಅವರ್ ಕುತ್ಕೊಂಬಿಡಿ. ನೀವು ರಾತ್ರಿ 10 ಗಂಟೆ ಸತ್ತೂರು ಬೆಂಗಳೂರಿಗೆ ಬೆಳಗ್ಗೆ ಬರ್ತೀರ. ಹೋಗಿ ಕುತ್ಕೊಳ್ರಿ. ನಿಮ್ಗೆ ಆ ಅನುಭೂತಿ ಯಾವ ಥರ ಸಿಗುತ್ತೆ ಅನ್ನೋದು ಅಬ್ಸರ್ವ್ ಮಾಡಿ. ಪಾಸಿಟಿವಿಟಿ ಆ ದೇವಸ್ಥಾನದ ಮುಂದೆ ನೀವು ಕುತ್ಕೊಂಡ್ಬಿಟ್ರೆ 1-2 ಅವರು ಅದು ಹೆಂಗೆ ನಮಗೆ ಒಂಥರ ಅನುಭೂತಿ, ಒಳ್ಳೆ ಥರ ಅನುಭೂತಿ ಸಿಗುತ್ತೆ ನಿಮಗಿದೆ. ನನ್ನ ಯೂಟ್ಯೂಬ್ ಚಾನಲ್ ಲಾಂಗ್ ವೀಡಿಯೋದಲ್ಲೆಲ್ಲ ಮಾಡಾಕಿದ್ದೀನಿ. ದಯವಿಟ್ಟು ಹೋಗಿ ಒಂದು ಸರಿ ಚೆಕ್ ಮಾಡಿ. ಮೇಲ್ಗಡೆ ಪ್ರೊಫೈಲಲ್ಲಿ ಪಿನ್ ಮಾಡಿದ್ದೀನಿ, ಧೃತಿ ದೇವಿ ಯೂಟ್ಯೂಬ್ ಚಾನಲ್. ಮತ್ತು ತಿಮ್ಮಪ್ಪನ ಬಗ್ಗೆ ಎಲ್ಲರಿಗೂ ಒಳ್ಳೇದಾಗಲಿ. ತಿಮ್ಮಪ್ಪ ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರಿಗೂ ಒಳ್ಳೆಯ ಆಶೀರ್ವಾದ ಸಿಗಲಿ. ಈ ಥರ ಚಿಕ್ಕ ನಮಗೆ ನಡೆದಿದ್ದು ನಿಮ್ಮ ಹತ್ರ ಹಂಚ್ಕೊಳ್ತೀನಿ ನಾನು.